ಪಾಕಿಸ್ತಾನದ ಒಂದೊಂದೇ ನರಿ ಬುದ್ಧಿ ಬಯಲಾಗ್ತಾನೆ ಇದೆ. ಪಾಕಿಸ್ತಾನಕ್ಕೆ ಬುದ್ಧಿ ಬರುವ ಯಾವ ಲಕ್ಷಣಗಳು ಇಲ್ಲ. ತನ್ನ ಬುದ್ಧಿನೇ ಇದು ಅನ್ನೋದನ್ನ ಪಾಕಿಸ್ತಾನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ. ಈಗಾಗಲೇ ಪಾಕಿಸ್ತಾನ ಮಾಡಿರುವಂತಹ ಎಡವಟ್ಟುಗಳು, ಮಾಡಿರುವಂತಹ ಅನಾಹುತಗಳು ನಾವು ಗಮನಿಸ್ತಾ ಹೋದ್ರೆ ಪಾಕಿಸ್ತಾನ ಇನ್ನು ಯಾವತ್ತೂ ಕೂಡ ಬುದ್ಧಿ ಕಲಿಯುವ ಲಕ್ಷಣಗಳೇ ಕಾಣಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಭಾರತ ಏನ್ ಮಾಡಿದೆ, ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ಮಾಡಿದೆ. ಆದ್ರೆ ನಾವೇ ಉಗ್ರರು ಅನ್ನುವ ರೀತಿಯಾಗಿ ಪಾಕಿಸ್ತಾನ ತೋರಿಸ್ಕೊಳ್ತಾ ಇದೆ. ಆ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸಿದ್ವಿ. ಉಗ್ರರ ಅಡಗುತಾಣಗಳಿಗೆ ದಾಳಿ ಮಾಡಿದ ಬಳಿಕ ಅಲ್ಲಿ ಉಗ್ರರು ಸಾವನ್ನಪ್ಪಿದ್ರೆ ಅಲ್ಲಿ ಪಾಕಿಸ್ತಾನದ ಸೇನೆಯವರು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ವಿಧಿವಿಧಾನದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನದ ಸೇನೆ ಆಗಿರ್ಬೋದು, ಅಲ್ಲಿನ ಪಾಕಿಸ್ತಾನದ ವಿಚಾರಗಳಾಗಿರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಉಗ್ರರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಆದ್ರೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಇಲ್ಲಿ ನಮ್ಗೆ ಹೇಳತ್ತೆ ನಾವು ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿ, ಆದ್ರೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಬರ್ತಾ ಇರೋರು ಯಾರು? ಪಾಕಿಸ್ತಾನವೇ. ಪಾಕಿಸ್ತಾನದ ನರಿಬುದ್ಧಿಯನ್ನ ತೋರಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ನಮ್ಗೆ 1 ಸೆಕೆಂಡ್ ಸಾಕು ಇವರ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಏನಾದ್ರೂ ದಾಳಿ ಮಾಡೋದಕ್ಕೆ. ಎಲ್ಲವೂ ಕೂಡ ಪಾಕಿಸ್ತಾನ ನಾಳೆ ಇಲ್ಲ ಅನ್ನುವ ರೀತಿಯಾಗಿ ಆಗುತ್ತೆ. ಅಲ್ಲಿ ಪಾಕಿಸ್ತಾನ ಅನ್ನುವಂತಹ ದೇಶವೇ ಇಲ್ವೇನೋ ಅನ್ನುವ ರೀತಿಯಾಗಿ ಆಗುತ್ತೆ. ಆದ್ರೆ ಪಾಕಿಸ್ತಾನದ ಬುದ್ಧಿ ನಾವು ತೋರಿಸಬಾರ್ದು ಅನ್ನುವ ಕಾರಣಕ್ಕಾಗಿ ಭಾರತ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಅಲ್ಲಿ ಜನವಸತಿ ಪ್ರದೇಶಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಪಾಕಿಸ್ತಾನ ಮಾಡ್ತಾ ಇರೋದು ಏನು? ಈಗಾಗಲೇ ಅಮೃತಸರದ ಹಳ್ಳಿಯೊಂದರ ಮೇಲೆ ಬಾಂಬ್ ದಾಳಿ ಮಾಡಿದೆ ಪಾಕಿಸ್ತಾನ. ಸ್ಫೋಟಗೊಳ್ಳದೆ ಬಿದ್ದಿದ್ದ ಸ್ಫೋಟಕವನ್ನ ಇದೀಗ ಸೇನೆ ನಿಷ್ಕ್ರಿಯಗೊಳಿಸಿದೆ. ಪಾಪ ಇವರು ಹಾಕ್ತಾರೆ, ಅಟ್ಯಾಕ್ ಮಾಡ್ತಾರೆ, ಆದ್ರೆ ಅದು ಯಾವ್ದು ವರ್ಕೇ ಆಗಲ್ಲ. ಅಲ್ಲಿ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಅಥವಾ ವರ್ಕ್ ಆಗದೆ ಇರುವಂತಹ ಇಂತಹ ಕ್ಷಿಪಣಿಗಳಾಗಿರ್ಬೋದು ಅಥವಾ ಸ್ಫೋಟಕಗಳು, ಬಾಂಬ್ಗಳು ಇದ್ರೆ ಏನ್ ಪ್ರಯೋಜನ? ನಾವು ಹಾಕಿದೀವಪ್ಪ, ನಾವು ಕೂಡ ಅಟ್ಯಾಕ್ ಮಾಡಿದೀವಿ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಇದೀಗ ಪಾಕಿಸ್ತಾನದಿಂದ ಆಗ್ತಾ ಇದೆ. ಮತ್ತೊಂದು ಕಡೆ ಫೂಂಚ್ನಲ್ಲಿ ಮನೆಯನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾರೆ. ಇವರ ಹತ್ರ ಇರೋದು ಸಾಮರ್ಥ್ಯ ಇಷ್ಟೇ, ಯಾರು ಅಮಾಯಕರು ಇರ್ತಾರೆ, ಯಾವ ಮನೆಗಳಿರುತ್ತೆ ಅಥವಾ ಜನವಸತಿ ಪ್ರದೇಶ, ಅಲ್ಲೊಂದು ಬಾಂಬ್ ಹಾಕೋದು, ಸ್ವಲ್ಪ ಜನ ಸಾಯಿಸಿದೀವಿ ಅಂತ ಹೇಳಬೇಕು ಅವರಿಗೆ. ಅಷ್ಟಕ್ಕೆ ಈಗ ಪಾಕಿಸ್ತಾನ ಇಂತಹ ಕೃತ್ಯವನ್ನ ಮಾಡ್ತಾ ಇದೆ. ಇದು ಹೀನ ಕೃತ್ಯ. ಈ ರೀತಿಯಾಗಿ ಮಾಡೋದಿದ್ರೆ ಭಾರತಕ್ಕೆ ಒಂದೇ 1 ಸೆಕೆಂಡ್ ಸಾಕು, ಪಾಕಿಸ್ತಾನವನ್ನೇ ಒಡೆಸ್ ಮಾಡಬಹುದು. ಆದ್ರೆ ಪಾಕಿಸ್ತಾನದ ರೀತಿ ಅಲ್ಲ ಭಾರತ. ಭಾರತ ಏನಿದ್ರು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಇಲ್ಲಪ್ಪ, ನಮ್ಗೆ ಅಂತಹ ಬುದ್ಧಿಯೇ ಇಲ್ಲ, ನಮ್ಮ ಬುದ್ಧಿ ಇಷ್ಟೇ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಕದನ ವಿರಾಮ ಉಲ್ಲಂಘನೆ ಮಾಡಬೇಡಿ ಅಂತ ಹೇಳ್ತಾ ಇದ್ರೂ ಕೂಡ ಇಲ್ಲಪ್ಪ ನಮ್ಮ ಬುದ್ಧಿ ಇಷ್ಟೇ, ನಾವು ಜನವಸತಿ ಪ್ರದೇಶಕ್ಕೆ ಈ ರೀತಿಯಾಗಿ ಅಟ್ಯಾಕ್ ಮಾಡೋದು, ನಾವು ಅಮಾಯಕ ಜನರನ್ನೇ ಸಾಯಿಸೋದು ನಮ್ಮ ಗುರಿ ಅನ್ನುವ ರೀತಿಯಾಗಿ ಮಾಡ್ತಾ ಇದೆ. ಆದ್ರೆ ಭಾರತ ಮಾತ್ರ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಬಟ್ ಯಾಕೆ ಹೀಗೆ? ಪಾಕಿಸ್ತಾನ ಎಷ್ಟೇ ದಾಳಿಗಳನ್ನ ಮಾಡಿದ್ರು ಕೂಡ ಏನೂ ಕಿತ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮತ್ತೆ ಮತ್ತೆ ನಾಚಿಕೆಗೇಡಿನ ಕೆಲಸಗಳನ್ನ ಮಾಡ್ಬೇಕಾ ಅಂತ? ಈಗ ಅವ್ರಿಗೆ ಇರ್ತಕ್ಕಂಥ ದಾರಿಗಳೇ ಅದು. ನವಿತಾ ನೋಡಿ, ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಪಂಜಾಬ್ನ ಹಳ್ಳಿ ಬಳಿಯಲ್ಲಿ, ಅಮೃತಸರದ ಹಳ್ಳಿ ಬಳಿಯಲ್ಲಿ ಸಾಕಷ್ಟು ಮಿಸೈಲ್ಗಳನ್ನು ಲಾಂಚ್ ಮಾಡಿರುವಂಥದ್ದು, ಗೋಲ್ಡನ್ ಟೆಂಪಲನ್ನು ಟಾರ್ಗೆಟ್ ಮಾಡಿರುವಂಥ ಮಿಸೈಲ್ಸ್ಗಳನ್ನು ಹೊಡೆದು ಉಡಿಸಲಾಗ್ತಾ ಇದೆ. ಈಗ ಒಂದಿಷ್ಟು ಮಿಸೈಲ್ಸ್ಗಳು ಅಲ್ಲಿ ಬಿದ್ದಿದ್ದಾವೆ, ಆದರೆ ಅವು ಬ್ಲಾಸ್ಟ್ ಆಗ್ತಾ ಇಲ್ಲ. ಹೀಗಾಗಿ ಅವುಗಳನ್ನು ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ ನಮ್ಮ ಒಂದು ಅಲ್ಲಿಯ ಸ್ಥಳೀಯ ಪೊಲೀಸರು ಅವುಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಆ ವಿಜುವಲ್ಸ್ಗಳನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಜೊತೆಗೆ ಈ ಚೀನಾದವರು ಕೊಟ್ಟಿರ್ತಕ್ಕಂಥ PL-15E ಅಂತಕ್ಕಂಥ ಮಿಸೈಲ್ಸ್ಗಳೇನಿದ್ದಾವೆ, ಆ ಮಿಸೈಲ್ಗಳು ಕೂಡ 140 ಕಿಲೋಮೀಟರ್ ರೇಂಜ್, ಅದನ್ನ ಏರ್ ಟು ಏರ್ ಮಿಸೈಲ್ ಅಂತ ಹೇಳಲಾಗುತ್ತೆ. ಆದರೆ ಆ ಮಿಸೈಲ್ಗಳು ಕೂಡ ನಿಷ್ಕ್ರಿಯವಾಗಿ ಬಿದ್ದಿದ್ದಾವೆ, ಆಸ್ ಇಟ್ ಈಸ್ ಹಾಗೆ ನೆಲಕ್ಕೆ ಬಿದ್ದಿರುವಂಥದ್ದು. ನೋಡಿ, ನಮ್ಮ DRDO ಮತ್ತು ನಮ್ಮ ಭಾರತೀಯ ಸೇನೆಗೆ ಎಂಥ ದೊಡ್ಡ ಒಂದು ಖಜಾನೆ ಸಿಕ್ಕಾಗ ಅಂದರೆ ಚೀನಾದ ಸಂಪೂರ್ಣ ತಂತ್ರಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೆ ಅದು ಫೇಲ್ಯೂರ್ ಆಗಿರಬಹುದು. ಆದರೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಫ್ಟ್ವೇರ್ ಅನ್ನು ಬಿಲ್ಟ್ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಾವೇನಾದರೂ ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆದರೆ ಮುಂಬರುವಂಥ ಹಂತದಲ್ಲಿ ನಾವು ಸ್ಪೆಷಲ್ ಆಗಿ ಚೈನಾಕ್ಕೆ ಅಂತಲೇ ಬೇಕಾಗಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಸ್ಗಳನ್ನಾಗಲಿ ಅಥವಾ ಆಂಟಿ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನಾಗಲಿ ಡೆವಲಪ್ ಮಾಡೋದಕ್ಕೆ ಅತಿ ದೊಡ್ಡದಾಗಿರ್ತಕ್ಕಂಥ ಅವಕಾಶ ಆಗುತ್ತೆ. ಒಂದು ಸಮಯ ಇರ್ತಾ ಇತ್ತು, ಏನಂದರೆ ಇನ್ನೊಂದು ದೇಶದ ಮಿಸೈಲನ್ನು ಕೇವಲ ತರೋದಕ್ಕೋ, ಮಿಸೈಲ್ ಟೆಕ್ನಾಲಜಿಯನ್ನು ಖರೀದಿ ಮಾಡೋದಕ್ಕೋ ಅಥವಾ ಕದಿಯೋದಕ್ಕೋ ಸಾವಿರಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಎಲ್ಲ ಏಜೆಂಟ್ಸ್ಗಳು ಹೋಗ್ತಾ ಇದ್ರು, ಸೀಕ್ರೆಟ್ ಏಜೆಂಟ್ಸ್ಗಳು. ಅದು ಯಾವುದೂ ಇಲ್ಲದೆ ಪಾಕಿಸ್ತಾನ ಭಾರತಕ್ಕೆ ತನ್ನ ಎರಡೂ ಕೈಗಳಲ್ಲಿ ತಂದು ಈ ಮಿಸೈಲ್ಸ್ಗಳನ್ನು ದಾನ ಕೊಟ್ಟು ಹೋಗಿರುವಂಥದ್ದು. ಇನ್ನು ನಾವು ಜಮ್ಮುವಲ್ಲೂ ಕೂಡ ನೋಡ್ತಾ ಇದ್ದೀವಿ, ಜಮ್ಮು ಮತ್ತು ಕಾಶ್ಮೀರದ ರೀಜನಲ್ಲೂ ನೋಡ್ತಾ
ಇದ್ದಾರೆ. LOC ಬಳಿಯಲ್ಲಿ CCTV ದೃಶ್ಯಾವಳಿಗಳು ಸಿಕ್ಕಿರುವಂಥದ್ದು. ಅವರು ಅಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಾರೆ. ಎಲ್ಲಿ ಸಾಮಾನ್ಯ ಜನರ ಮನೆಗಳ ಬಳಿಯಲ್ಲಿ ಶೆಲ್ಲಿಂಗ್ ಅನ್ನ ಮಾಡ್ತಿರೋದು ಅದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅಂದ್ರೆ ಅವರು ನಾವು ದಾಳಿಯನ್ನ ಮಾಡ್ತೀವಿ, ಭಾರತಕ್ಕೆ ನಾವು ತೊಂದರೆಯನ್ನ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳುವಂತ ನೆಪದಲ್ಲಿ ಜನಸಾಮಾನ್ಯರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ದೇರ್ ಇಸ್ ನೋ ಇಫ್ಸ್ ಆ್ಯಂಡ್ ಬಟ್ ಅವರು ನೇರವಾಗಿ ನಮ್ಮ ಜನರನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೇನೆಗಿಂತ ಹೆಚ್ಚಾಗಿ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅನ್ನುವಂಥದ್ದು, ಇಲ್ಲಿಯ ಧಾರ್ಮಿಕ ಸ್ಥಳಗಳಿಗೆ ಒಂದು ತೊಂದರೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಒಂದು ಅಲ್ಟಿಮೇಟ್ ಆಗಿ ಕೊನೆಯ ಪ್ರಯತ್ನ ಅನ್ನೋ ರೀತಿಯಾಗಿ ಇಂಥ ದಾಳಿಗಳನ್ನು ಸಂಘಟನೆ ಮಾಡ್ತಾ ಇರುವಂಥದ್ದು. ಈಗ ಭಾರತೀಯ ಸೇನೆ ಕೂಡ ಅವರಿಗೆ ಸಾಕಷ್ಟು ಉತ್ತರವನ್ನು ಕೊಡ್ತಾ ಇದೆ. ಆದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಾಗ ಏನಾಗುತ್ತೆ, ಸಹಜವಾಗಿ ಆಕ್ರೋಶದ ಜೊತೆಗೆ ಒಂದು ಅಲ್ಲಿಯ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಜೀವನದ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅವರಿಗೆ ಎಷ್ಟು ದೊಡ್ಡ ಸಮಸ್ಯೆಗಳನ್ನು ಈ ಪಾಕಿಸ್ತಾನ ಉಂಟು ಮಾಡ್ತಾ ಇರುವಂಥದ್ದು ಅಂತೇಳಿ. ಅಂದರೆ ಒಂದು ದೇಶ ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು, ನಾವು ಯಾರನ್ನೇ ಬದಲು ಮಾಡಿದ್ರು ನಮ್ಮ ಪಕ್ಕದ ಮನೆಯವರನ್ನು ಬದಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಜೊತೆಯಲ್ಲಿ ನಾವು ಇರಬೇಕಾಗುತ್ತೆ ಅಂತೇಳಿ. ಆದರೆ ಇವತ್ತು ಜೊತೆಗೆ ಇರುವ ಬೇಕಾಗಿರ್ತಕ್ಕಂಥ ಎಲ್ಲ ಕ್ವಾಲಿಟಿಯನ್ನು ಪಾಕಿಸ್ತಾನ ಕಳೆದುಕೊಳ್ತಾ ಇದೆ. ನಿರಂತರವಾಗಿ ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಎಲ್ಲ ದೃಶ್ಯಾವಳಿಗಳು ಸಿಗ್ತಾ ಇದ್ದಾವೆ. ಅವರ ಡ್ರೋನ್ ದಾಳಿ ಆಗಿರ್ಬೋದು, ಅದರ ದೃಶ್ಯಾವಳಿಗಳು ನಮ್ಮ ಬಳಿಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಸೇನೆ ತನ್ನ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ಜನರು ಕೂಡ ಗಡಿ ಪ್ರದೇಶದಲ್ಲಿರುವಂಥವರು ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇವತ್ತು ನೋಡಿ ಜೆರುಸಲೇಮಿನಲ್ಲಿ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಬಹುತೇಕವಾಗಿ ಬ್ಲ್ಯಾಕ್ಔಟ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೈಟ್ ಎನಿ ಟೈಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಭಾರತೀಯ ಸೇನೆ ಮತ್ತು ಇಲ್ಲಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ರು. ಒಂದು ಮಿಸೈಲ್ಗಳು ಕೂಡ ಏನಾದರೂ ಟಚ್ ಆದರೆ ಒಂದು ಯಾವುದೇ ಪ್ರದೇಶಕ್ಕೆ ಬಿದ್ದರೆ ಸಾಕಷ್ಟು ಹಾನಿಯನ್ನು ಮಾಡುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ಸಹಜವಾಗಿ ಜನರು ಎಚ್ಚರಿಕೆಯಿಂದ ಇರಿ ಅಂತೇಳಿ ಸೇನೆ ಕರೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಈ ಒಂದು ಏನಿದೆ, ಈ ಒಂದು ಪ್ರಕ್ರಿಯೆ ಏನಿದೆ, ಭಾರತ ಅಂದುಕೊಂಡಿದ್ದೇನಂತೆ ಅಥವಾ ಭಾರತಕ್ಕೆ ಇಡೀ ವಿಶ್ವ ಅಂದುಕೊಳ್ತಾ ಇರೋದೇನು, ಉಗ್ರರನ್ನ ಸದೆ ಬಡಿಬೇಕು, ಉಗ್ರರನ್ನ ಭಾರತ ಸದೆ ಬಡಿತಾ ಇದೆ. ಪಾಕಿಸ್ತಾನ ಸುಮ್ಮನೆ ಇದ್ರೆ ಸಾಕಾಗ್ತಾ ಇತ್ತು. ಆ ದೇಶಕ್ಕೆ ಎಷ್ಟು ಲಾಭವನ್ನ ಮಾಡ್ತಾ ಇದ್ವಿ, ಅವರ ಮನೆಯಲ್ಲಿರ್ತಕ್ಕಂಥ ಆ ಒಂದು ಕಸವನ್ನ ನಾವು ಕ್ಲೀನ್ ಮಾಡೋಗ್ತೀವಿ ಅಂದ್ರೂ ಕೂಡ ಅದಕ್ಕೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕಸವನ್ನೇ ಅದರ ವಾಸನೆಯನ್ನೇ ಸುವಾಸನೆ ಅಂದ್ಕೊಳ್ಳುವಂಥ ರಾಷ್ಟ್ರ ಆಗಿರುವಂಥ ಪಾಕಿಸ್ತಾನಕ್ಕೆ ಸಹಜವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿ ಅಂತೂ ಸಾಕಷ್ಟು ಗಂಭೀರವಾಗಿರ್ತಕ್ಕಂಥದ್ದು. ಜನರು ಕೂಡ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಇದು ಒಂದೆರಡು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಸಾಕಷ್ಟು ಸಮಯ ನಡೆಯುತ್ತೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ರು. ಪಾಕಿಸ್ತಾನ ಒಂದು ಘಟನೆಗೆ ಕಾರಣ ಆದರೆ 100 ಘಟನೆಯ ಪರಿಣಾಮವನ್ನು ಅದು ಎದುರಿಸಬೇಕಾಗುತ್ತೆ. ನವಿತಾ, ಎಸ್ ಗುಡಿ, ನೀವು ಹೇಳಿದ ಹಾಗೆ ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಅವಕಾಶವನ್ನ ಕೊಟ್ಟು ನೋಡಿ ಆಯ್ತು. ಇದು ಒಂದು ಬಾರಿ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೊಟ್ಟ ಆಯ್ತು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಇದೀಗ ಕದನ ವಿರಾಮ ಉಲ್ಲಂಘನೆ ಮಾಡಿಸೋದಿಲ್ಲ. ಈಗ ಬೇರೆ ದೇಶಗಳು ಹೇಳ್ತವೆ ಶಾಂತಿಯನ್ನು ನೆಲೆಸಬೇಕು, ಇಲ್ಲಿ ಯುದ್ಧ ಆದಷ್ಟು ಬೇಗ ನಿಲ್ಲುವಂತ ಆಗ್ಲಿ ಅನ್ನುವಂತಹ ವಿಚಾರಗಳು ಹೇಳ್ತವೆ. ಪಾಕಿಸ್ತಾನ ಬೇರೆ ಬೇರೆ ದೇಶಗಳ ಮೊರೆ ಕೂಡ ಹೋಗ್ತಾ ಇದೆ. ಆದ್ರೆ ಈಗ ಕಾಣಿಸ್ತಾ ಇಲ್ವಾ, ಇದೀಗ ಪಾಕಿಸ್ತಾನ ಕದನ ವಿರಾಮ ಇಲ್ಲ, ಈ ಉಲ್ಲಂಘನೆ ಮಾಡ್ತಾ ಇರೋದು, ಜನರನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಇಡೀ ವಿಶ್ವಗಳೇ ಇದೀಗ ಚೀಮಾರಿ ಹಾಕಬೇಕು ಇಂತಹ ಸಂದರ್ಭಗಳಲ್ಲಿ. ಖಂಡಿತ ನಿಜ ನವಿತಾ. ಯಾಕಂದರೆ ನೋಡಿ, ದ್ವಂದ್ವ ರೂಪ, ಎರಡು ಮುಖಗಳು, ಹೇಳೋದೊಂದು ಮಾಡೋದೊಂದು, ಇದನ್ನೇ ಮಾಡ್ಕೊಂಡು ಬಂದಿರುವಂಥದ್ದು ಪಾಕಿಸ್ತಾನ. ಯಾವ ದೇಶ ಅದಕ್ಕೆ ಸಹಾಯ ಮಾಡ್ತು, ಅಮೆರಿಕ ಅದರ ಬ್ಯಾಕ್ ಸ್ಟ್ಯಾಬನ್ನು ಮಾಡ್ತು, ಚೈನಾಕ್ಕೆ ಈಗ ಅವರದ್ದೇ ಒಂದು ವೆಪನ್ಸ್ಗಳನ್ನ ತೆಗೆದು ಅವರ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇದೇ ಕಾರಣದಿಂದಾಗಿ ಹಿಲರಿ ಕ್ಲಿಂಟನ್ ಅವರು ಒಂದು ಮಾತನ್ನು ಹೇಳಿದರು, ಈ ಒಂದು ನಿಮ್ಮ ಹಿತ್ತಲಲ್ಲಿ ಏನಾದರೂ ನೀವು ಹಾವುಗಳನ್ನು ಸಾಕಿದರೆ ಕೇವಲ ಪಕ್ಕದ ಮನೆಯವರಿಗೆಲ್ಲ ಒಂದಿಲ್ಲ ಒಂದು ದಿನ ನಿಮಗೂ ಕೂಡ ಕಚ್ಚುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಉದಾಹರಣೆಯನ್ನು ಇವತ್ತು ನೋಡ್ತಾ ಇದ್ದೀವಿ. ಅಷ್ಟು ಜನರನ್ನ ನಾನ್ ಸ್ಟೇಟ್ ಆಕ್ಟರ್ಸ್ ಅಂತ ಉಗ್ರಗಾಮಿ ಸಂಘಟನೆಗಳನ್ನ ಮಾಡಿಕೊಂಡು ಅಷ್ಟು ಒಂದು ಇಡೀ ದೇಶವನ್ನ ಕಂಪ್ಲೀಟ್ ಆಗಿ ಒಂದು ಧಾರ್ಮಿಕ ಮೂಲಭೂತವಾದದಲ್ಲಿ ತುಂಬಿರುವಂಥ ಪರಿ ಇದೆಯಲ್ಲ, ಅದನ್ನು ಅವರು ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ನೀವು ಹೇಳಿದಾಗೆ ಈ ಇತರ ದೇಶಗಳು ಕೂಡ ಈಗ ಇನ್ನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ರಿಯಾಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ದಿನ ಅಂತ ಭಾರತಕ್ಕೆ ಬುದ್ಧಿವಾದವನ್ನು ಹೇಳುವಂಥದ್ದು, ಭಾರತಕ್ಕೆ ನೀವು ಶಾಂತಿಯನ್ನು ಇರಿ ಅಂತೇಳಿ. ಭಾರತ ಸಾಕಷ್ಟು ಶಾಂತಿಯನ್ನು ಇರುವಂಥ ರಾಷ್ಟ್ರನೇ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೈಲೆನ್ಸನ್ನು ಬಯಸೋದಿಲ್ಲ. ನಾವು ಅಲ್ಲಿ ಅವರ ಮೇಲೆ ದಾಳಿ ಮಾಡಿರುವಂಥ ಪರಿಯನ್ನು ನೋಡಿ ನೀವು. ಆಪರೇಷನ್ ಸಿಂಧೂರದಲ್ಲಿ ಶಾಂತಿಯಿಂದಲೇ ದಾಳಿ ಮಾಡಿದ್ದೀವಿ, ಯಾರಿಗೂ ಗೊತ್ತಾಗದಂಗೆ, ಅವ್ರಿಗೂ ಗೊತ್ತಾಗದಾಗೆ ಅವರ ಒಂದು ಬ್ಯಾಕಾರ್ಡ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನು ಶಾಂತಿಯಿಂದಲೇ ಹೊಡೆದು ಬಂದಿರುವಂಥವ್ರು ನಾವು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಬುದ್ಧಿಯನ್ನು ಹೇಳೋ ಬದಲಾಗಿ ಪಾಕಿಸ್ತಾನಕ್ಕೆ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಟು ಶಬ್ದಗಳಲ್ಲಿ ಹೇಳಬೇಕಾಗತ್ತೆ. ಸ್ಯಾಂಕ್ಷನ್ಸ್ಗಳನ್ನು ಕೇವಲ ರಷ್ಯಾನ ಇರಾನ್ ಮೇಲೆ ಹಾಕುವಂಥದ್ದಲ್ಲ, ಪಾಕಿಸ್ತಾನದಂಥ ರಾಷ್ಟ್ರಗಳ ಮೇಲೆ ಹಾಕಬೇಕು. ಅಮೆರಿಕಾಗೆ ಇನ್ನಾದರೂ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈಗ ಬುದ್ಧಿ ಬರುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇದ್ದಾವೆ. ಈಗ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿರುವಂಥದ್ದು
ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ. ಅಲ್ಲಿಗೆ ತನ್ನ ಸ್ನೇಹಿತ ರಾಷ್ಟ್ರಗಳೇ ಸಹಾಯವನ್ನು ಮಾಡ್ತಾ ಇಲ್ಲ. ಅವರೀಗ ಚೈನಾಕ್ಕೆ, ಕತಾರ್ಗೆ, ಸೌದಿ ಅರೇಬಿಯಾಗೆ ನಿರಂತರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಭಾರತಕ್ಕೆ ಹೇಗಾದರೂ ಮನವೊಲಿಸಿ ಈ ಒಂದು ಸೀಸ್ ಫೈರ್ ಅನ್ನ ತನ್ನಿ ಅಂತೇಳಿ. ಭಾರತ ಹೇಳ್ತಾ ಇರೋದು ಅಷ್ಟೇ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ಕಲೇಟ್ ಮಾಡುವಂಥ ಮನಸ್ಥಿತಿನೂ ಇಲ್ಲ, ನಮ್ಮ ಪ್ಲಾನಿಂಗೂ ಇಲ್ಲ. ಅಲ್ಲಿರ್ತಕ್ಕಂಥ ನಮ್ಮ ಮೇಲೆ ದಾಳಿ ಮಾಡಿರುವಂಥವ್ರು ಯಾರಿದ್ದಾರೆ, ಅವರಿಗೆ ಯಾರು ಸಹಾಯ ಮಾಡಿದಂಥವ್ರು ಇದ್ದಾರೆ, ಅವರಿಗೆ ಆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಂಥವ್ರು ಯಾರಿದ್ದಾರೆ, ಅವರನ್ನಷ್ಟೇ ನಾವು ಟಾರ್ಗೆಟ್ ಮಾಡೋದು. ನಾವು ಅಲ್ಲಿ ಜನಸಾಮಾನ್ಯರಾಗಲಿ, ಸೇನೆಯನ್ನಾಗಲಿ, ಅಲ್ಲಿ ಅಧಿಕಾರಿಗಳಲ್ಲಿ ಇರ್ತಕ್ಕಂಥವ್ರನ್ನಾಗಲಿ ಟಾರ್ಗೆಟ್ ಮಾಡೋದಿಲ್ಲ. ಯಾರೆಲ್ಲ ಆ ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅಂಥವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ ಅಂದರೆ ಇವ್ರು ಯಾಕೆ ಭಯ ಪಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವೇನು ಅವರ ಮೇಲೆ ದಾಳಿ ನಮ್ಮ ದೇಶ ಏನು ಪಾಕಿಸ್ತಾನದ ರಾಜಕಾರಣಿಗಳ ಮೇಲೂ ಅಲ್ಲಿ ಸೇನೆ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿಲ್ಲ. ಯಾರು ಉಗ್ರಗಾಮಿಗಳಿದ್ದಾರೆ, ಅವ್ರಿಗೆ ಸಹಾಯ ಮಾಡಿದವ್ರು ಯಾರಿದ್ದಾರೆ ಅವ್ರ ಮೇಲೆ ಮಾಡ್ತೀವಿ ಅಂದರೆ ಇವ್ರು ಭಯ ಬೀಳ್ತಾ ಇರೋದು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಯಾಕಂದರೆ ಅವರೇ ಹೇಳೋ ಪ್ರಕಾರ ಅವರೇ ಈ ಭಯೋತ್ಪಾದನೆಯನ್ನು ಅತ್ಯಂತ ಹೆಚ್ಚಾಗಿ ಸಮಸ್ಯೆ ಅನುಭವಿಸಿರುವಂಥವ್ರು ಅವರೇ. 80,000 to 90,000 ಜನರನ್ನ ಕಳೆದುಕೊಂಡಿದ್ದೀವಿ ಅಂತೇಳಿ ಬಾಯಿ ಬಿಟ್ಟರೆ ಪಾಕಿಸ್ತಾನಿಯರು ಹೇಳ್ತಾ ಇರ್ತಾರೆ. ಭಯೋತ್ಪಾದನೆ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗಿ ಕೂಡ ಭಯೋತ್ಪಾದಕರು ಸತ್ತಾಗ ಅವರ ರಾಷ್ಟ್ರಧ್ವಜವನ್ನು ಅವರ ಮೇಲೆ ಹೊರಿಸಲಾಗುತ್ತೆ. ಅವರ ಪ್ರಾರ್ಥನೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು, UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳಿದ್ದಾಗ ಸೇನೆಯೇ ಬಂದು ಜೊತೆಗೆ ನಿಲ್ಲುವಂಥದ್ದು. ಹೀಗಾಗಿ ಆ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರ ಏನಿದೆ, ಆ ರಾಷ್ಟ್ರದ ಮೂಲಭೂತ ಸಮಸ್ಯೆ ಆಗಿರ್ತಕ್ಕಂಥದ್ದೇ ಅಲ್ಲಿಯ ಮೂಲಭೂತವಾದಿಗಳು. ಆ ಮೂಲಭೂತವಾದಿಗಳನ್ನ ಕ್ಲೀನಿಂಗಿಗೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಈಗ ಭಾರತ ಕೈ ಹಾಕಿರುವಂಥದ್ದು ನವಿತಾ.